ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಈ ದಿನದ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನಿಂದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 2 ಪ್ರಾರಂಭವಾಗ್ತಾ ಇದೆ. ಈ ದಿನ ಪ್ರಥಮ ಭಾಷೆ ಕನ್ನಡ ವಿಷಯದ ಪರೀಕ್ಷೆ ಇತ್ತು. ಪ್ರಶ್ನೆ ಪತ್ರಿಕೆ ತುಂಬಾನೇ ಸುಲಭ ಇತ್ತು. ಹಾಗೆ ಮಾದರಿ ಪ್ರಶ್ನೆ ಪತ್ರಿಕೆಯ ಹಲವು ಪ್ರಶ್ನೆಗಳು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿತ್ತು ಅಂತ ಹೇಳ್ಬೋದು. ಬನ್ನಿ ಹಾಗಿದ್ರೆ ತಡ ಮಾಡದೆ ಕೀ ಉತ್ತರಗಳನ್ನ ನೋಡ್ತಾ ಹೋಗೋಣ. ಹಾಗೆ ಪರೀಕ್ಷೆ ಹೇಗಾಯ್ತು ಕಮೆಂಟ್ ಮಾಡಿ, ಎಷ್ಟು ಮಾರ್ಕ್ಸ್ ಬರ್ಬೋದು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ಅಂತ ಹೇಳಿ ಹೇಳ್ತಾ, ಪೂರ್ವ ಸಿದ್ಧತಾ ಪರೀಕ್ಷೆ 2 ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನ ನೋಡ್ತಾ ಹೋಗೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 2ರ ಕೀ ಉತ್ತರಗಳನ್ನು ನಾನಿವಾಗ ನಿಮಗೆ ತಿಳಿಸ್ತಾ ಹೋಗ್ತಾನೆ. ಫಸ್ಟ್ ಮೇನ್ ಬಹು ಆಯ್ಕೆ ಪ್ರಶ್ನೆಗಳು, ಒಟ್ಟು 6 ಪ್ರಶ್ನೆಗಳಿತ್ತು. ಪ್ರಶ್ನೆಗೆ ಉತ್ತರವನ್ನು ನಾನು ಡೈರೆಕ್ಟಾಗಿ ಹೇಳ್ತಾ ಹೋಗ್ತಾನೆ. ಕನ್ನಡ ವರ್ಣಮಾಲೆಯಲ್ಲಿರುವ ರಸ್ವ ಸ್ವರಗಳ ಸಂಖ್ಯೆ ಅಂತ ಹೇಳಿ ಕೇಳಿದರು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 6. ನಂತರ ಎರಡನೇ ಪ್ರಶ್ನೆ, ಸನ್ಮಾನ ಪದದಲ್ಲಿ ಇರುವ ಸಂಧಿ ಅಂತ ಹೇಳಿ ಕೇಳಿದರು. ಸನ್ಮಾನ, ಸತ್ ಪ್ಲಸ್ ಮಾನ, ಸನ್ಮಾನ. ಆಪ್ಷನ್ ಡಿ ಅನುನಾಸಿಕ ಸಂಧಿ ಸರಿಯಾದ ಉತ್ತರ. ನಂತರ ಮೂರನೇ ಪ್ರಶ್ನೆ, ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವ ಲೇಖನ ಚಿಹ್ನೆ ಅಂತ ಹೇಳಿ ಕೇಳಿದ್ದಾರೆ. ತುಂಬಾ ಈಸಿಯಾದಂತಹ ಪ್ರಶ್ನೆ ಇದು. ಆಪ್ಷನ್ ಸಿ ವಿವರಣಾ ಚಿಹ್ನೆ. ಭೂತ ಕಾಲಸೂಚಕ ಪ್ರತ್ಯಯವಿದು ಅಂತ ಹೇಳಿ ಕೇಳಿದ್ದಾರೆ. ಉತ್ತರ ದ, ಆಪ್ಷನ್ ಎ ದ ಬರುತ್ತೆ. ನಂತರ 5ನೇ ಪ್ರಶ್ನೆ, ಪ್ರಥಮ ವಿಭಕ್ತಿಯ ಕಾರಕಾರ್ಥ. ನೋಡಿ ಇಲ್ಲಿ ಕತ್ರರ್ಥ ಅಂತ ಹೇಳಿ ಆಪ್ಷನ್ ಎ ಸರಿಯಾದ ಉತ್ತರ. ಅಂಗೈ ಪದವು ಈ ಸಮಾಸಕ್ಕೆ ಸೇರಿದೆ. ಅಂಗೈ ಅನ್ನೋದು ಅಂಶಿ ಸಮಾಸಕ್ಕೆ ಸೇರಿದೆ. ಆಪ್ಷನ್ ಸಿ. ಮೊದಲೆರಡು ಪದಗಳಿಗೆ ಇರ್ತಕ್ಕಂತಹ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದೋ ಸಂಬಂಧಿ ಪದದಲ್ಲಿ ದೃಷ್ಟಿ, ದಿಟ್ಟಿ, ತತ್ಸಮ ತದ್ಭವಕ್ಕೆ ಸಂಬಂಧಿಸಿದಂತೆ ಅರ್ಕ, ಎಕ್ಕ. ವ್ಯಾಪಾರಿ ಅನ್ನೋದು ಅನ್ವರ್ತನಾಮ ಆದರೆ ಧರ್ಮರಾಯ ಅನ್ನೋದು ಅಂಕಿತನಾಮ. ಸಕ್ಕಾರಿ, ಸಕ್ಕರೆ. ಇಸ್ವಾಸ, ವಿಶ್ವಾಸ ಅಂದರೆ ಗ್ರಾಂಥಿಕ ರೂಪದ ಪ್ರಶ್ನೆ ಇದು. ಚಲುವಿಕೆ ಅನ್ನೋದು ತದಿತಾಂತ ನಾಮ ಆದರೆ ಅಂಜಿಕೆ ಅನ್ನೋದು ಕೃದಂತ ಭಾವನಾಮ. ನಂತರ ನೋಡಿ ಇಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಎಣ್ಣೆ ತುಪ್ಪದ ಮಿಶ್ರಣ ಬೇಡ ಎಂದು ಹೇಳಿದವರು ಯಾರು? ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ನಯಸೇನ. ಹಸಿದು ಮಲಗಿದ್ದ ಹುಲಿ ಏನೆಂದು ಯೋಚಿಸಿತು? ಹಸಿದು ಮಲಗಿದ್ದ ಹುಲಿ ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಯೋಚಿಸಿತು. ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು? ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರು ಊಲವರ್ತ. ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು? ಸೂರ್ಯಮಿತ್ರನು ಅಗ್ನಿಭೂತಿ ಮತ್ತು ವಾಯುಭೂತಿಗಳಿಗೆ ಸಲುಗೆ ಕೊಟ್ಟರೆ ಇವರು ಹಿಂದಿನಂತೆ ದರ್ಪದಿಂದ ಕೆಡುವರು ಎಂದು ತಿಳಿದು ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಿದನು. ಹಲಗಲಿ ಗ್ರಾಮ ಎಲ್ಲಿದೆ? ಹಲಗಲಿ ಗ್ರಾಮ ಅಂದು ಮುಧೋಳ ಸಂಸ್ಥಾನದಲ್ಲಿದ್ದು ಇಂದಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ. ಕುಂಭಸಂಭವ ಎಂದರೆ ಯಾರು? ಕುಂಭಸಂಭವ ಎಂದರೆ ದ್ರೋಣಾಚಾರ್ಯರು. ಒಡೆಯನ ಮನೆಯ ಅಂಗಳದಲ್ಲಿ ಮಾವಿನ ಮರಗಳು ಹೇಗೆ ಬೆಳೆದು ನಿಂತಿದೆ? ಒಡೆಯನ ಮನೆಯ ಅಂಗಳದಲ್ಲಿ ಮಾವಿನ ಮರಗಳು ಮೈದುಂಬಿ ಬೆಳೆದು ನಿಂತಿದೆ. ನಂತರ ನೋಡಿ ಇಲ್ಲಿ 3-4 ವಾಕ್ಯದಲ್ಲಿ ಉತ್ತರಿಸಿ. ಲಿಪಿಯ ಜಾಡು ಆರಂಭಗೊಂಡ ಬಗೆಯನ್ನು ವಿವರಿಸಿ. ಭಾಷಾ ವಿಷಯದಲ್ಲಿ ನಿಮ್ಮ ಅಭಿವ್ಯಕ್ತಿಗೆ ಪ್ರಾಶಸ್ತ್ಯ ಇರೋದ್ರಿಂದ ಸ್ವಂತವಾಗಿ ನೀವು ಉತ್ತರಗಳನ್ನು ಬರೀಬೋದಾಗಿದೆ ಅಂತೇಳಿ ಹೇಳ್ತಾ, ಸೊ ಈ ಉತ್ತರ ಬೇಕು ಅಂತ ಹೇಳಿದ್ರೆ ನೀವು ವಿಡಿಯೋನ ಪಾಸ್ ಮಾಡಿ ಆ ಉತ್ತರವನ್ನು ತಗೋಬೋದಾಗಿದೆ. ನಂತರ 18ನೇ ಪ್ರಶ್ನೆ ಈ ರೀತಿಯಾಗಿತ್ತು. ಹೈದರಾಬಾದ್ ನಗರಕ್ಕೆ ವಿಶ್ವೇಶ್ವರಯ್ಯನವರು ಸಲ್ಲಿಸಿದ ಸೇವೆಯನ್ನು ಕುರಿತು ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಹೈದರಾಬಾದ್ ನಗರಕ್ಕೆ ಈಸಿ ಮತ್ತು ಮೂಸಿ ನದಿಗಳ ಪ್ರವಾಹದಿಂದ ಅಪಾರವಾದಂತಹ ನಷ್ಟ ಸಂಭವಿಸ್ತಿತ್ತು. ಅದನ್ನು ತಡೆಯೋದಕ್ಕೆ ಎರಡೂ ನದಿಗಳಿಗೂ ಕೂಡ ಪ್ರತ್ಯೇಕವಾದಂತಹ ಒಂದು ಜಲಾಶಯವನ್ನು ನಿರ್ಮಾಣ ಮಾಡುವ ಮೂಲಕ ಈ ಸಮಸ್ಯೆಯನ್ನು ಬಗೆಹರಿಸಿದ್ರು. ಹಾಗೆ ಹೈದರಾಬಾದನ್ನು ಭಾರತದ ಸುಯೋಜಿತ ನಗರಗಳ ಪಟ್ಟಿಗೆ ಸೇರೋ ರೀತಿ ಮಾಡಿದ್ರು. ನಂತರ ನೋಡಿ ಇಲ್ಲಿ ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆಯನ್ನು ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ. ಈ ಉತ್ತರನೂ ಅಷ್ಟೇ ನೀವು ಪಾಸ್ ಮಾಡಿ ಉತ್ತರ ತಗೋಬಹುದಾಗಿದೆ. ಇನ್ನು ನಂತರ ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿ ಹೇಗೆ ಪ್ರತಿಕ್ರಿಯಿಸಿದನು ಅನ್ನೋದು ಪ್ರಶ್ನೆ. ನಂತರ ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ? ಹಲಗಲಿಗೆ ದಂಡು ಬರೋದಕ್ಕೆ ಕಾರಣ ಏನು? ಭಗತ್ ಸಿಂಗ್ ತಾಯಿಯ ಕಣ್ಣುಗಳಲ್ಲಿ ಧಾರಾಕಾರವಾಗಿ ನೀರು ಸುರಿಯೋದಕ್ಕೆ ಕಾರಣ ಏನು? ಬಾಳ್ನಲ್ಲಿ ತೃಪ್ತಿ ದೊರೀಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದು ವಿವೇಕಾನಂದರ ಅಭಿಪ್ರಾಯ. ಜ್ಞಾನಿ ಹಾಗೆ ಅಜ್ಞಾನಿಗಳ ಸಂಘದ ಬಗ್ಗೆ ಅಕ್ಕ ಮಹಾದೇವಿ ಏನಂತ ಹೇಳಿದ್ದಾರೆ ಅಂತ, ಮತ್ತು ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ ಅಂತ ಶುಕನಾಸನ ಉಪದೇಶದ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಇನ್ನು ನಂತರ ಕವಿ ಪರಿಚಯಕ್ಕೆ ಸಾರಾ ಅಬೂಬಕರ್ ಮತ್ತು ಪಂಪರ ಪರಿಚಯವನ್ನು ಕೊಟ್ಟಿದ್ದರು. ಲೇಖಕಿ ಸಾರಾ ಅಬೂಬಕರ್ ಇವರು 1936ರಲ್ಲಿ ಕಾಸರಗೋಡು ಜಿಲ್ಲೆಯ
ಕಾಸರಗೋಡು ಎಂಬ ಊರಿನಲ್ಲಿ ಜನಿಸಿದರು. ಇವರು ನಾಡಿನ ಖ್ಯಾತ ಕಥೆಗಾರ್ತಿ ಹಾಗೆ ಕಾದಂಬರಿಗಾರ್ತಿಯಾಗಿ ಜನಪ್ರಿಯತೆಯನ್ನು ಗಳಿಸಿದ್ದಾರೆ. ಚಂದ್ರಗಿರಿಯ ತೀರದಲ್ಲಿ, ಸಹನ, ಕದನ ವಿರಾಮ, ಸುಳಿಯಲ್ಲಿ ಸಿಕ್ಕವರು, ವಜ್ರಗಳು, ತಳ ಒಡೆದ ದೋಣಿಯಲ್ಲಿ ಇನ್ನು ಮುಂತಾದ ಕಾದಂಬರಿಗಳನ್ನು ಇವರು ರಚನೆ ಮಾಡಿದ್ದಾರೆ. ಹಾಗೆ ಇವರ ಸಾಹಿತ್ಯ ಕೃಷಿಗಾಗಿ ಇವರಿಗೆ ನೃಪತುಂಗ ಪ್ರಶಸ್ತಿ ಬಂದಿದೆ. ಸೊ ಇದಿಷ್ಟು ಸಾರ ಅಬೂಬಕರ್ ಅವರ ಪರಿಚಯ. ಇನ್ನು ಪಂಪನ ಪರಿಚಯವನ್ನು ನೋಡೋದಾದರೆ, ಕನ್ನಡದ ಆದಿಕವಿ ಅಂತ ಹೇಳಿ ಪಂಪ ಕರೆಸ್ಕೊಂಡಿದ್ದಾನೆ. ಈತನ ಕಾಲ ಸುಮಾರು 902. ವೆಂಗಿ ಮಂಡಲದ ವೆಂಗಿಪಳು ಎಂಬಲ್ಲಿ ಈತ ಜನಿಸಿದ. ಚಾಲುಕ್ಯ ದೊರೆ ಅರಿಕೇಸರಿಯ ಆಸ್ಥಾನದಲ್ಲಿ ಇದ್ದ. ಈತ ಬರೆದಿರೋ ಕೃತಿಗಳಂತ ಹೇಳಿದ್ರೆ ವಿಕ್ರಮಾರ್ಜುನ ವಿಜಯ, ಹಾಗೆಯೇ ಆದಿಪುರಾಣ ಅಂಥೇಳಿ ಕಾವ್ಯಗಳನ್ನು ಬರೆದಿದ್ದಾನೆ. ಹಾಗೆ ಕನ್ನಡದ ರತ್ನತ್ರಯರಲ್ಲಿ ಒಬ್ಬ ಈತ ಆಗಿದ್ದ. ಈತನಿಗೆ ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ, ಕವಿತಾ ಗುಣಾರ್ಣವ ಅನ್ನೋ ಬಿರುದುಗಳು ಇತ್ತು. ಇನ್ನು ನಂತರ ನೋಡಿ, ಇಲ್ಲಿ ಛಂದಸ್ಸನ್ನು ಕೊಟ್ಟಿದ್ದಾರೆ, ತುಂಬಾ ಈಸಿಯಾಗಿತ್ತು. ಭಾಮಿನಿ ಷಟ್ಪದಿ ನೋಡಿ, ಇಲ್ಲಿ ಭಾಮಿನಿ ಷಟ್ಪದಿ ಅಂತ ಹೇಳಿದ್ರೆ 3-4 ಗಣಗಳಿಗೆ ವಿಭಾಗವನ್ನು ಮಾಡಬೇಕು. ಮೊದಲನೇ ಸಾಲಿನಲ್ಲಿ 14 ಮಾತ್ರೆ, ಎರಡನೇ ಸಾಲಿನಲ್ಲಿ 14 ಮಾತ್ರೆ, ಮೂರನೇ ಸಾಲಿನಲ್ಲಿ 23 ಮಾತ್ರೆಗಳು ಬರುತ್ತೆ. ಸೊ ಈ ರೀತಿ ನೀವು ಪ್ರಸ್ತಾರವನ್ನು ಹಾಕಿರ್ತೀರ ಎಲ್ಲರೂ ಕೂಡ ಅಂತೇಳಿ ಅಂದ್ಕೊಳ್ತೇನೆ. ಇನ್ನು ಅಲಂಕಾರ ಕೂಡ ತುಂಬಾ ಸುಲಭವಿತ್ತು. ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರದಂತೆ. ಅಲಂಕಾರ, ಉಪಮಾ ಅಲಂಕಾರ. ಲಕ್ಷಣ, 2 ವಸ್ತುಗಳಿರುವ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ವರ್ಣಿಸಿದರೆ ಅದೇ ಉಪಮಾ ಅಲಂಕಾರ. ಉಪಮೇಯ, ನೀಚರಿಗೆ ಮಾಡ್ತಕ್ಕಂತಹ ಉಪಕಾರ. ಉಪಮಾನ, ಹಾವಿಗೆ ಹಾಲೆರೆಯುವುದು. ಉಪಮವಾಚಕ ಅಂತೆ ಸಮಾನ ಧರ್ಮ ಇಲ್ಲಿ ಸ್ಪಷ್ಟವಾಗಿ ಇಲ್ಲ, ಇದನ್ನು ನೀವು ಬರಿಬೇಕಾಗತ್ತೆ. ಇನ್ನು ನಂತರ ಅಥವಾ ಪ್ರಯೋಜನ ಇಲ್ಲ ಅಂತಲೂ ಬರಿಬೋದು. ಸಮನ್ವಯ, ಇಲ್ಲಿ ಉಪಮೇಯವಾದ ನೀಚರಿಗೆ ಮಾಡಿದ ಉಪಕಾರವನ್ನು ಉಪಮಾನವಾದ ಹಾವಿಗೆ ಹಾಲೆರೆಯುವುದಕ್ಕೆ ಹೋಲಿಸಿ ವರ್ಣಿಸಲಾಗಿದೆ. ಇಲ್ಲಿ ಅಂತೆ ಅನ್ನೋದು ಉಪಮವಾಚಕ ಪದವಾಗಿದ್ದು ಸಮಾನ ಧರ್ಮ ಸ್ಪಷ್ಟವಾಗಿಲ್ಲ, ಹಾಗಾಗಿ ಇದು ಉಪಮಾಲಂಕಾರ ಅಂಥೇಳಿ ಬರೀಬೇಕು. ನಂತರ ಕಟ್ಟುವುದು ಕಠಿಣ, ಕೆಡವುವುದು ಸುಲಭ, ಈ ಒಂದು ಗಾದೆ ಇದೆ. ಇನ್ನೊಂದು ಗಾದೆ ಯಾವ್ದು ಕೊಟ್ಟಿದ್ದಾರೆ ಅಂದರೆ ಮಾತೆ ಮುತ್ತು, ಮಾತೆ ಮೃತ್ಯು, ಎರಡೂ ಕೂಡ ಗಾದೆಗಳು ಈಸಿ ಇದೆ. ನಂತರ ಇಲ್ಲಿ ನೋಡಿ, ಇಲ್ಲಿ ಸಂದರ್ಭದ ವಾಕ್ಯಗಳನ್ನು ಗಮನಿಸಿ. ಖಂಡವಿದೆಕೋ, ಮಾಂಸವಿದೆಕೋ, ಗುಂಡಿಗೆಯ ಬಿಸಿ ರಕ್ತವಿದೆಕೋ. ಮೂರ್ತಿರಾವ್ ಅವರು ರಚನೆ ಮಾಡಿರ್ತಕ್ಕಂತಹ ವ್ಯಾಘ್ರಗೀತೆ ಪಾಠದ ಸಾಲು ಇದಾಗಿದೆ. ನಂತರ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. ಜಯಪ್ಪಗೌಡ ಅವರ ಭಾಗ್ಯಶಿಲ್ಪಿ ಪಾಠದ ಸಾಲು ಇದಾಗಿದೆ. ಓಹೋ, ನನಗೆ ಗುಡಿ ಮನೆ ಕಟ್ತಾ ಇದ್ದೀರೋ, ಎದೆಗೆ ಬಿದ್ದ ಅಕ್ಷರ ಪಾಠ ದೇವನೂರ ಮಹಾದೇವ ಅವರು ರಚನೆ ಮಾಡಿರ್ತಕ್ಕಂಥದ್ದು. ಆ ಪಾಠದ ವಾಕ್ಯ ಇದಾಗಿದೆ. ಇನ್ನು ನಂತರ ಮಂಡಲ ಗಿಂಡಲಗಳ ಗಡಮುಕ್ಕಿ, ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯದ ಸಾಲಿದು. ನೆಲ ಕಿರಿವೆನೆಂದು ಬಗೆದಿರೆ ಛಲ ಕಿರಿವೆಂ. ಈ ವಾಕ್ಯ ಪಂಪ ಕವಿ ರನ್ನ ಕವಿ ರಚನೆ ಮಾಡಿರ್ತಕ್ಕಂತಹ ಚಲಮನೆ ಮೆರೆವೆಂ ಪದ್ಯದ ಸಾಲಾಗಿದೆ. ಬೇರೆ ಬಣ್ಣವನ್ನೇ ಕಾಣೆ, ಕುವೆಂಪು ಅವರ ಹಸಿರು ಪದ್ಯದ ಸಾಲು ಇದಾಗಿದೆ. ಇನ್ನು ನಂತರ ಇಲ್ಲಿ ನೋಡಿ, ಪದ್ಯ ಬರೆಯೋದಕ್ಕೂ ಅಷ್ಟೇ ಸಂಕಲ್ಪ ಗೀತೆ ಕೊಟ್ಟಿದ್ದಾರೆ, ತುಂಬಾ ಈಸಿಯಾಗಿದೆ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ, ಭಯ ಸಂಶಯದೊಳು ಕಂದಿದ ಕಣ್ಣೋಳು ನಾಳಿನ ಕನಸನ್ನು ಬಿತ್ತೋಣ. ಇನ್ನು ನಂತರ ನೋಡಿ, ಇಲ್ಲಿ ಸಾರಾಂಶವನ್ನು ಬರೆಯೋದಕ್ಕೆ ವೀರಲವ ಪದ್ಯದ ಸಾಲನ್ನು ಕೊಟ್ಟಿದ್ದಾರೆ. ಎತ್ತಣ ತುರಂಗಮಿದು ಪೊಕ್ಕು ಪೂದೋಟಮಂ ತೊತ್ತಳ ತುಳಿದಿದ್ದು ವಾಲ್ಮೀಕಿ ಮುನಿನಾಥನೆ ಪೊತ್ತು ಮಾರೈವುದೆಂದೆನಗೆ ನೇಮಿಸಿ ಪೋದನಬ್ದಿಪಂ ಕರೆಸಲಾಗಿ ಮತ್ತೆ ವರುಣನ ಲೋಕದಿಂ ಬಂದು ಮುಳಿದಪ್ಪನೆ ಎನ್ನುತ್ತಾ ಹಯದೆಡೆಗೆ ನಡೆತಂದು ನೋಡಲ್ಕದರ ನೆತ್ತಿಯೋಳ್ ಮೆರೆವ ಪಟ್ಟದ ಲಿಖಿತಮಂ ಕಂಡು ಲವನೋದಿ ಕೊಳಿತಿದ್ದನು ಅಂತ ಹೇಳಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಇದು ಯಾವ ಒಂದು ಪದ್ಯ ಅಂತ ಹೇಳಿ ಬರೀಬೇಕು. ನಂತರ ಸಾರಾಂಶ ಬರೆದು ಮೌಲ್ಯವನ್ನು ಬರೀಲೇಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಮೌಲ್ಯವನ್ನು ಕೊಟ್ಟಿದ್ದಾರೆ. ನಂತರ 8-10 ವಾಕ್ಯದಲ್ಲಿ ಉತ್ತರಿಸಿ ಶಬರಿ ಪಾಠದ ಪ್ರಶ್ನೆ ಕೊಟ್ಟಿದ್ದಾರೆ. ಹಾಗೆ ಅದೇ ಪಾಠದ ಮತ್ತೊಂದು ಪ್ರಶ್ನೆ ಇದೆ, ಶಬರಿಯ ಚಿಂತೆ ಇಂಗಿ ಹೋದಂತಹ ಸಂದರ್ಭ. ಇನ್ನು ನಂತರ ಪಾಂಡವರು ಸೋದರರು ಅಂತ ಹೇಳಿ ತಿಳಿದಾಗ ಕರ್ಣನ ಮನಸ್ಸಿನಲ್ಲಿ ಯಾವ ರೀತಿಯ ಭಾವನೆ ಉಂಟಾಯಿತು ಅನ್ನೋದು ಒಂದು ಪ್ರಶ್ನೆ. ಆದರೆ ಪಾಂಡವರ ರಕ್ಷಣೆಗೆ ಮುಂದಾದಂತಹ ಶ್ರೀಕೃಷ್ಣ ದುರ್ಯೋಧನನ ಬಲವನ್ನು ಕುಗ್ಗಿಸೋದಕ್ಕೋಸ್ಕರ ಏನೇನು ಆಮಿಷಗಳನ್ನು ಒಡ್ಡಿದ, ಏನೇನು ಆಸೆಗಳನ್ನು ಒಡ್ಡಿದ ಅಂತಕ್ಕಂಥ ಪ್ರಶ್ನೆ. ಇನ್ನು ನಂತರ ನೋಡಿ, ಇಲ್ಲಿ ಪ್ಯಾರಾಗ್ರಾಫ್ನ ಓದ್ಕೊಂಡು ಆನ್ಸರ್ ಬರೀತಕ್ಕಂಥದ್ದು. ಎಲ್ಲರೂ ಕೂಡ ಬರೆದಿರ್ತೀರಾ ಸರಿಯಾಗಿ ಅಂದ್ಕೊಂಡಿರ್ತೀನಿ. ಯಶಸ್ವಿ ನಾಯಕನಾಗುವುದು ಹೇಗೆ? ಒಳ್ಳೆಯದನ್ನು ಯೋಚಿಸುವುದು, ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವುದು ಮತ್ತು ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುವುದು ಆತ್ಮವಿಶ್ವಾಸದ ಆಧಾರ ಸ್ತಂಭಗಳಾಗಿದೆ. ಇವುಗಳನ್ನು ತಮ್ಮ ಬದುಕಿನಲ್ಲಿ ಅಚ್ಚುಕಟ್ಟಾಗಿ ಅಳವಡಿಸಿಕೊಂಡಾಗ ಯಶಸ್ವಿ ನಾಯಕರಾಗುವುದು. ಆತ್ಮವಿಶ್ವಾಸವನ್ನು ಕುರಿತು ಮಾರ್ಟಿನ್ ಲೂಥರ್ ಕಿಂಗ್ ಹೇಳಿದ ಮಾತುಗಳು ಯಾವುವು? ನಿನ್ನ ಗುರಿಯೆಡೆಗೆ ಹಾರು,
ಹಾರಲಾಗದಿದ್ದರೆ ಓಡು, ಓಡಲಾಗದಿದ್ದರೆ ನಡೆ, ನಡೆಯಲಾಗದಿದ್ದರೆ ತೆವಳು, ಆದರೆ ಎಂದಿಗೂ ಚಲನೆಯನ್ನು ಮಾತ್ರ ಕಳೆದುಕೊಳ್ಳಬೇಡ ಎಂದು ಮಾರ್ಟಿನ್ ಲೂಥರ್ ಈ ರೀತಿ ಹೇಳಿದ್ದಾರೆ. ಇನ್ನು ನಂತರ ನೋಡಿ, ಇಲ್ಲಿ ಪತ್ರ ಬರೆಯೋದಕ್ಕೆ ಅಂತ ಹೇಳಿ ಕೊಟ್ಟಿದ್ದಾರೆ. ವಸ್ತು ಸಂಗ್ರಹಾಲಯದ ವೀಕ್ಷಣೆಗೆ ಪತ್ರವನ್ನು ಬರಿಬೇಕು ವ್ಯವಸ್ಥಾಪಕರಿಗೆ. ನೋಡಿ, ಇಲ್ಲಿ ಪತ್ರವನ್ನು ಯಾವ ರೀತಿ ಬರೀಬೇಕು ಅಂತ ಹೇಳಿ ನೋಡ್ಕೊಳ್ಳಿ ಇಲ್ಲಿ. ಹಾಗೆ ಹೊರ ವಿಳಾಸವನ್ನು ಕೂಡ ನೀವು ಬರೀಬೇಕು. ಇದಾದ ನಂತರ ಇನ್ನೊಂದು ಪತ್ರ ಅಂತ ಹೇಳಿದ್ರೆ, ನೀವು ಯಾವ ರೀತಿ ಓದ್ತಾ ಇದ್ದೀರಾ ಅಂತ ಹೇಳಿ ನಿಮ್ಮ ಸ್ನೇಹಿತೆಗೆ ಪತ್ರ ಬರೀಬೇಕು. ಹಾಗೆಯೇ ಶಾಲೆಯಲ್ಲಿ ಆಯೋಜಿಸಿದಂತಹ ಕನ್ನಡ ಸಂಘದ ಭಾವಗೀತೆಗಳ ಗಾಯನ ಸ್ಪರ್ಧೆಯನ್ನು ಕೂಡ ಕುರಿತು, ಎರಡೂ ಟಾಪಿಕನ್ನು ಕುರಿತು ಬರೀಬೇಕು. ಇದಾದ ನಂತರ ಸಂದರ್ಭ ನೋಡಿ, ತ್ಯಾಜ್ಯ ವಸ್ತುಗಳ ನಿರ್ವಹಣೆ. ತ್ಯಾಜ್ಯ ವಸ್ತು ಅಂತ ಹೇಳಿದ್ರೆ ನಾವು ಬೇಡ ಅಂತ ಹೇಳಿ ತ್ಯಜಿಸಿದಂತಹ ವಸ್ತು. ಮತ್ತೊಂದು, ಶಾಲೆಯಲ್ಲಿ ವಿವಿಧ ಸಂಘಟನೆಗಳು ಅಂದರೆ ಕನ್ನಡ ಸಂಘ ಅಂತ ಇರುತ್ತೆ, ವಿಜ್ಞಾನ ಸಂಘ ಅಂತ ಇರುತ್ತೆ, ಕ್ರೀಡಾ ಸಂಘ ಅಂತ ಇರುತ್ತೆ, ಪರಿಸರ ಹಾಗೆ ಹಸಿರು ಸೇನೆ ಅಂತ ಇರುತ್ತೆ, ಸಾಂಸ್ಕೃತಿಕ ಸಂಘ ಅಂತ ಇರುತ್ತೆ. ಅವುಗಳ ಕೆಲಸ ಏನು, ಅವು ಏನೇನು ಮಾಡ್ತವೆ ಅನ್ನೋದನ್ನು ಬರೀಬೇಕು. ಸೊ ಇದಿಷ್ಟು ಈ ದಿನದ ಪೂರ್ವಸಿದ್ಧತಾ ಪರೀಕ್ಷೆಗೆ ಸಂಬಂಧಿಸಿದಂತೆ ಮಾದರಿ ಉತ್ತರ. ಎಲ್ರಿಗೂ ಕೂಡ ಉತ್ತಮ ಅಂಕಗಳು ಬರುತ್ತೆ ಅಂತೇಳಿ ಅಂದ್ಕೊಳ್ತೀನಿ, ಯಾಕಂದರೆ ಕ್ವಶನ್ ಪೇಪರ್ ತುಂಬಾ ಈಸಿ ಇತ್ತು ಅಂತೇಳಿ ಹೇಳ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.